MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಚಂಡೀಗಢನಲ್ಲಿ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೈರನ್ ಮೊಳಗ್ತಾ ಇದೆ. ಎಲ್ಲ ಕಡೆಗೆ ಸೈನಿಕರು ಓಡಾಡ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಚೀನಾದ ಮಿಸೈಲ್ ತೋರಿಸ್ತಾ ಇದ್ದೀವಿ. ನಡ ಮುರ್ಕೊಂಡು ಬಿದ್ದಿದೆ ಚೀನಾದ ಮಿಸೈಲ್. ಇದು ಗಿರಿಶಿ ಒಂದ್ಸರಿ ಅದನ್ನು ನೋಡಿಬಿಡಿ, ನೋಡಿ ಕಣ್ಣು ತುಂಬಿಡೋಣ ಅಂತ. PL-15E ಅಂತ 145 ಕಿಲೋಮೀಟರ್ ರೇಂಜ್ ಅದು. ಸೊ ಅದು JF-17 ಇಲ್ಲ J-10 ಇಂದ ಲಾಂಚ್ ಮಾಡಿದ್ದಾರೆ. ಆ ಕಡೆ ನೋಡಿ, JF-17 ಉಳಿಲಿಲ್ಲ, ಈ ಕಡೆಗೆ ಕ್ಷಿಪಣಿನೂ ಉಳಿಲಿಲ್ಲ, ಅಂಥ ಒಂದು ಸ್ಥಿತಿ. ಎಸ್, ಗಿರೀಶ್ ಲಿಂಗಣ್ಣ ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಸಂಗತಿಗಳನ್ನು ಅವರು ಮಾತಾಡ್ತಾ ಇದ್ದೀವಿ. ಈಗ ಇದರ ಕ್ಷಿಪಣಿ ಬಗ್ಗೆ ಕೂಡ ಹೇಳ್ತಾ ಇದ್ರು, ಜೊತೆಗೆ ಚೈನಾ ನಿರ್ಮಿತ ಯುದ್ಧ ವಿಮಾನದ ಬಗ್ಗೆಯೂ ಕೂಡ ಅವ್ರು ಹೇಳ್ತಾ ಇದ್ರು. ಬಹಳಷ್ಟು ಜನರಿಗೆ ಗಿರೀಶ್ ಲಿಂಗಣ್ಣ ಅವ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕಂದರೆ ಅವ್ರು ಎಂದೂ ಕೂಡ ಮಾರ್ಕೆಟ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಅವರು ಈ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಆಳವಾದಂಥ ಅಧ್ಯಯನ ಮಾಡಿರುವಂಥವ್ರು, ಸಂಶೋಧನೆ ಮಾಡಿರುವಂಥವ್ರು. ಈ ಬಹುತೇಕ ಮಾಧ್ಯಮಗಳು ಅಂದರೆ ಈ ಬರವಣಿಗೆ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಏನಿದೆಯಲ್ಲ, ಅದು ಇವರು ಕೊಡುವಂಥ ಲೇಖನಗಳನ್ನು ಆಧರಿಸಿಯೇ ಹಲವಾರು ಲೇಖನಗಳನ್ನು ಪ್ರಕಟ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಆಳ ಅಗಲ ಇದೆ ಈ ವಿಷಯದ ಬಗ್ಗೆ. ಗಿರೀಶ, ನಾವು ನೋಡ್ತಾ ಇದ್ದೀವಿ, ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ತಗೊಂಡು ಎಷ್ಟು ದಿವಸ ಅಂತ ನಮ್ಮ ಮೇಲೆ ಯುದ್ಧ ಮಾಡ್ಬೋದು ಪಾಕಿಸ್ತಾನ? ನೋಡಿ, ಇವಾಗ ನಾನು ಒಂದು ಎಕ್ಸಾಂಪಲ್ ನಮ್ಮದೇ ಕೊಡೋಣ, ಅವ್ರದ್ದು ಬಿಟ್ಬಿಡಿ. ಈಗ ನಾವು ರಫೇಲ್ ತಗೊಂಡಿದ್ದೀವಿ. ರಫೇಲಲ್ಲಿ ಹೊಡಿಬೇಕು ಅಂತಿರಲ್ಲ. 1 hour ಆಪ್ರೇಷನ್ ಮಾಡೋಕ್ಕೆ ಅದು 19 ಲಕ್ಷ ಬೇಕು. 1 ಗಂಟೆಗೆ ನೀವು ರಫೇಲ್ ಹೋಗಿ ಹಿಂಗೆ ಬರೋಕ್ಕೆ 19 ಲಕ್ಷ ಬೇಕು 1 ಅವರ್ಗೆ. ಈವನ್ ಸುಖಾಯಿ 20 ಲಕ್ಷ ಆಗುತ್ತೆ 1 ಅವರ್ಗೆ. ಸುಖಾಯಿ ಸ್ಟಿಲ್ ಎಕ್ಸ್ಪೆನ್ಸಿವ್ ನಮ್ಮ ಹತ್ರ ಇರೋ ಸುಖಾಯಿ. ಅದೇ ನಾವು ನಮ್ಮಲ್ಲೇ ನಿರ್ಮಿತವಾದ ತೇಜಸ್ ಯೂಸ್ ಮಾಡಿದ್ರೆ 2 ರಿಂದ 4 ಲಕ್ಷ ಆಗುತ್ತೆ. ಇನ್ನು ಪಾಕಿಸ್ತಾನ್ಗೆ ಯಾವ ಮಟ್ಟಕ್ಕೆ ಖರ್ಚು ಬೀಳ್ಬೋದು ನೀವು ಲೆಕ್ಕ ಹಾಕೊಳ್ಳಿ. ಐ ಆಮ್ ಗಿವಿಂಗ್ ಮೈ ಎಕ್ಸಾಂಪಲ್. ಯಾಕಂದರೆ ನಾವು ಎಷ್ಟೋ ಜನಕ್ಕೆ J-17 J-10 ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೆ ಇರ್ಬೋದು. ನಾನು ಹೇಳ್ತಾ ಇರೋದು ನಮ್ಮ ಎಕ್ಸ್ಪೀರಿಯನ್ಸು 4.5 ಜನರೇಷನ್ ಇರೋ ರಫೇಲ್ ಆಪ್ರೇಟ್ ಮಾಡೋಕ್ಕೆ 19 ರಿಂದ 20 ಲಕ್ಷ. ಮಿಸೈಲ್ ಕಾಸ್ಟ್ ಬಿಟ್ಬಿಡಿ, ಬೇರೆ ಮಿಸೈಲ್ ಕಾಸ್ಟ್ ಇಸ್ ಡಿಫ್ರೆಂಟ್. ಬರೀ ನೀವು ಓಡಿಸೋ ಆಪ್ರೇಷನ್ ಕಾಸ್ಟು 1 ಅವರ್ ಚಾರ್ಜ್ ಮಾಡ್ತಾರಲ್ಲ, 1 ಅವರ್ಗೆ ವೆಹಿಕಲ್ ತಗೊಂಡ್ರೆ ಇಷ್ಟು ಕಿಲೋಮೀಟ್ರ್ ಇಷ್ಟು ಇದಕ್ಕೆ ಆ ಥರ ಕಾಸ್ಟ್ ಹಾಕಿದ್ರೆ ಒಂದು ಸಲ ರಫೇಲ್ ತೆಗೆದ್ರೆ ಅಷ್ಟಾಗುತ್ತೆ. ಒಂದು ಸಲ F-35 ನಾವು ನೋಡಿದ್ವಲ್ಲ, ತಗೊಂಡ್ರೆ 40 ರಿಂದ 50 ಲಕ್ಷ ಬೇಕು 1 ಅವರ್ಗೆ ನೀವು ಒಂದು F-35 ಓಡಿಸೋಕ್ಕೆ. ಏನು ಸರ್, ಈಗ ಹಂಗಾದ್ರೆ ಈಗ ನಾವೇನೋ ತಡ್ಕೊಂಡ್ಬಿಡ್ತೀವಿ, ಪಾಕಿಸ್ತಾನ ದೇಶಗಳ ಹತ್ರ ಭಿಕ್ಷೆ ಎತ್ತಬೇಕು ಒಂದೊಂದು ವಿಮಾನ. ಅದಕ್ಕೆ ಆತ್ಮನಿರ್ಭರತಾ, ನಾವೇ ಸೆಲ್ಫ್ ಡೆವಲಪ್ ಮಾಡಬೇಕು, ನಾವೇ ಇದನ್ನ ಮಾಡಬೇಕು ಅಂತ ನಮ್ಮ ಪ್ರಧಾನಮಂತ್ರಿಗಳು ಆವಾಗಲಿಂದ ಹೇಳ್ತಾನೆ ಬರ್ತಾ ಇರೋದು. ಅನ್ಲೆಸ್ ಆ್ಯಂಡ್ ಅಂಟಿಲ್ ವಿ ಆರ್ ಸೆಲ್ಫ್. ಇವತ್ತು ನಾವು ನಿಂತಿದ್ದೀವಿ ಅಂದರೆ ಬಿಕಾಸ್ ನಮ್ಮ ಹತ್ರ ಏರ್ ಟ್ಯಾಕ್ಸ್ ಇದೆ. ಬೋಫರ್ಸ್ ಥರ ಪಿರಂಗಿಗಳು ಸ್ಟಾರ್ಟ್ ಮಾಡಿದ್ದೀವಿ. ಕಲ್ಯಾಣಿ ಅವ್ರು ಮಾಡ್ತಾ ಇದ್ದಾರೆ, ಬಾಬಾ ಕಲ್ಯಾಣಿ ಕಡೆಯಿಂದ ಬರ್ತಾ ಇದೆ, L&T ಕಡೆಯಿಂದ ಬರ್ತಾ ಇದೆ, ಟಾಟಾ ಕಡೆಯಿಂದ ಬರ್ತಾ ಇದೆ. ವಿ ಆರ್ ಏಬಲ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಪ್ರೈವೇಟೈಸ್ ಮಾಡಿದ್ದಾರೆ. ಇವತ್ತು ಇಷ್ಟು ಡ್ರೋನ್ಸ್ ಕಳಿಸ್ತಾ ಇದ್ದೀವಿ ಅಂದರೆ ಇಟ್ಸ್ ನಾಟ್ ಆಲ್ ಡನ್ ಬೈ DRDO. ಇಟ್ ಈಸ್ ಡನ್ ಬೈ ಮೆನಿ ಪ್ರೈವೇಟ್ ಪ್ಲೇಯರ್ಸ್. ಪೀಣ್ಯಾಲಿರೋ ಪ್ಲೇಯರ್ಸ್ ನಾನು ಹೇಳ್ತಾ ಇದ್ರು, ದೇ ಹ್ಯಾವ್ ಸಪ್ಲೈಡ್ ಇದು ಅಂತ ಎಲ್ಲ ಇದರಲ್ಲೂ ಬರ್ತಾ ಇದ್ರು, ಬರಿತಾ ಇತ್ತು. ಸೊ ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ವಾಟ್ ಇಂಡಿಯಾ ಇಸ್ ನೌ ಟರ್ನಿಂಗ್. ಕರೆಕ್ಟ್. ಆತ್ಮನಿರ್ಭರ ಅನ್ನುವಂಥದ್ದು ಅದಕ್ಕೆ ಆತ್ಮನಿರ್ಭರದ ಅದಕ್ಕೆ. ಎಸ್, ರಫೇಲ್ ಇದೆ ಖಂಡಿತ, ಬಟ್ ಇಟ್ಸ್ ಬೇಕು. ಈಗ ಸದ್ಯಕ್ಕೆ ನಮ್ಮ ಹತ್ರ ಏನು ಇರಲಿಲ್ಲ, ತಗೊಂಡ್ವಿ. ಬಟ್ ನಾವು ಮುಂದೆ ತಗೊಳಕ್ಕೆ ಇನ್ನೂ 114 ಶಾರ್ಟೇಜ್ ಇದೆ. ಬಟ್ ಅದಕ್ಕೆ ನಾವು ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಯಾಕಂದರೆ ತೇಜಸ್ನ ಪ್ರೊಡಕ್ಷನ್ ನಮ್ಮ ಏರ್ಪೋರ್ಟ್ ಚೀಫ್ ಹೇಳ್ತಾರೆ, ನಮ್ಮ ಚೀಫ್ ಮಾರ್ಷಲ್ ಏರೋ ಇಂಡಿಯಾಲ್ ನೋಡಿರ್ಬೋದು, ಇವ್ರು ಇನ್ನೂ ಕೊಟ್ಟಿಲ್ಲ HAL ಅವ್ರು ನಮಗೆ ಅಂತ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.